ನಷ್ಟಪಟ್ಟಿದೆ ಎಂಬುದಾಗಿ. ಯಾರ ಕಣ್ಣು ಕುರುಡಾಗಿರ್ತೋ ಅಥವಾ ಕಣ್ಣಿನ ದೃಷ್ಟಿ ಒಡೆಯಲ್ಪಟ್ಟಿರ್ತೋ ಅವ್ರು ಏನ್ ಮಾಡಕ್ಕಾಗಲ್ಲ ಅಂತಂದ್ರೆ ಹೆಚ್ಚು ಕಾಲ ಏನ್ ಮಾಡಕ್ಕಾಗಲ್ಲ ಅಂದ್ರೆ ಸ್ಪಿರಿಚುವಲ್ ಲೈಫ್ ಅಲ್ಲಿ ಅವರು ಟ್ರಾವೆಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಒಬ್ಬ ಮನುಷ್ಯನಿಗೆ ಅವನು ಮುಂದೆ ನಡೆದು ಹೋಗ್ಬೇಕಂತಂದ್ರೆ ಅದಕ್ಕೆ ಕಣ್ಣು ಅನ್ನುವಂಥದ್ದು ಬಹಳ ಪ್ರಾಮುಖ್ಯವಾಗಿರೋ ಕಾರಣ ನಿಮ್ಮ ಆತ್ಮಿಕ ದೃಷ್ಟಿ ಏನಾಗ್ಬಾರ್ದು ಅಂತಂದ್ರೆ ಅದು ಕ್ಲೋಸ್ ಆಗ್ಬಾರ್ದು, ಅದು ಒಡೆಯಲ್ಪಡಬಾರ್ದು. ನಿಮ್ಮ ವಿಷನ್ ಅನ್ನತಕ್ಕಂಥದ್ದು ಅದು ಬ್ರೋಕನ್ ಆಗ್ಬಾರ್ದು ಎಂಬುದಾಗಿ ಈ ಮುಂಜಾನೆ ದೇವರ ಆಲೋಚನೆ ಹೇಳುವಂತವರಾಗಿದ್ದಾರೆ. ಆದ್ರೆ ಶತ್ರು ನಿಮ್ಮ ಆತ್ಮಿಕ ದೃಷ್ಟಿನ ತೆಗೆದುಕೊಳ್ಳುವ ಹಾಗೆ, ನಿಮ್ಮ ವಿಷನ್ ಬ್ರೋಕ್ ಆಗುವ ಹಾಗೆ, ನಿಮ್ಮ ವಿಷನ್ ಸಂಪೂರ್ಣವಾಗಿ ಒಡೆದು ಹೋಗುವಾಗೆ ಅವನ ಕಾರ್ಯ ಮಾಡುವಂತವನಾಗಿದ್ದಾನೆ. ಅದಕ್ಕೆ ನೀವು ಅವಕಾಶ ಕೊಡದ ಹಾಗೆ ಪ್ರಾರ್ಥನೆ ಮಾಡುವಾಗ ನಿಮ್ಮ ವಿಷನ್ ಬ್ರೋಕನ್ ಆಗದಾಗೆ ದೇವರು ಸಹಾಯ ಮಾಡ್ತಾರೆ. ನಾವು ಓದಿದ ಅದೇ ವಾಕ್ಯಕ್ಕೆ ತಿರುಗಿ ಬರೋಣ. ಮತ್ತಾಯ ಸುವಾರ್ತೆ 9ನೇ ಅಧ್ಯಾಯ 30ನೇ ವಾಕ್ಯ. ಅದೇನಂತಂದ್ರೆ ಬ್ರೋಕನ್ ಹಾರ್ವೆಸ್ಟ್ ಎಂಬುದಾಗಿ. ಅಲ್ಲೆಲೂಯ. ದೇವರು ನೇಮಿಸಿರತಕ್ಕಂಥ ಬೆಳೆ ಏನಾಗಿದೆ ಅಂದ್ರೆ ಅದು ಕುಯ್ಯದ ಹಾಗೆ ಅದು ತಡೆ ಮಾಡಲ್ಪಟ್ಟಿದೆ ಎಂಬುದಾಗಿ. ಅದಕ್ಕೆ ಲೋಕ ಕಂಡತಕ್ಕಂಥ ದೊಡ್ಡ ಗುರುವಾಗಿರುವಂತಹ ಯೇಸು ಕ್ರಿಸ್ತ ದೇವರು ಹೇಳ್ತಿದ್ದಾರೆ ಏನಂತಂದ್ರೆ ಬೆಳೆಯು ಬಹಳವಾಗಿದೆ. ಅಲ್ಲೆಲೂಯ. ಕೆಲಸದವರು ಸ್ವಲ್ಪ ಜನ ಇದ್ದಾರೆ. ನೀವು ಬೆಳೆಯ ಯಜಮಾನನ ಬಳಿಯಲ್ಲಿ ಬೇಡಿಕೊಳ್ಳುವಾಗ ನಿನ್ನ ಕೆಲಸದವರನ್ನ ನಿನ್ನ ಬೆಳೆನ ಕೊಯ್ಲಿಕ್ಕೆ ಸ್ವಾಮಿ ಕೆಲಸದವರನ್ನ ಕಳಿಸು ಅಂತ ಕೇಳಿಕೊಳ್ಳುವಾಗ ಆತನು ಏನ್ ಮಾಡ್ತಾನೆ ಅಂದ್ರೆ ನೀವು ಬಿತ್ತಿದಂತಹ ಒಂದು ಬೀಜವನ್ನ ನೀವೇ ಕುಯ್ಯುವಾಗೆ ನಿಮಗೆ ಸಹಾಯ ಮಾಡ್ತಾನೆ. ಅದಕ್ಕೆ ದೇವರು ಇವತ್ತು ನಮ್ಮನ್ನ ನೋಡಿ ಹೇಳ್ತಿದ್ದೇನೆ, ನೀವು ಏನನ್ನ ಬಿತ್ತಿದ್ರೋ ಅದನ್ನ ನೀವೇ ಕುಯ್ಬೇಕೆಂಬುದಾಗಿ ಆಸೆ ನಿಮಗಿರೋದಾದ್ರೆ ಅಲ್ಲೆಲೂಯ. ಶಿಷ್ಯರಿಗೆ ಅದೇ ಮಾತು ಏನಂದ್ರೆ ನೀವು ಬೆಳೆಯ ಯಜಮಾನನ ಬೇಡಿಕೊಳ್ಳಿರಿ ಎಂಬುದಾಗಿ. ಯಾಕಂದ್ರೆ ಬೆಳೆ ಅನ್ನುವಂಥದ್ದು ಯಜಮಾನನ ಕೈಯಲ್ಲಿದೆ. ಬೆಳೆಯ ನಿಯಂತ್ರಣ ಯಜಮಾನನ ಕೈಯಲ್ಲಿರೋ ಕಾರಣ ಅದನ್ನ ನಾವು ಕುಯ್ಬೇಕಂತಂದ್ರೆ ಆ ಯಜಮಾನ ನಮ್ಗೆ ಸಹಾಯ ಮಾಡಬೇಕು. ಪ್ರಕಟಣೆ ಬರೆದ ಪುಸ್ತಕ ಅವತ್ತು ವಾಕ್ಯವನ್ನು ಓದೋಣ. ಸ್ತೋತ್ರ. 14ನೇ ಅಧ್ಯಾಯದ 14-15ನೇ ವಾಕ್ಯ. ಪ್ರಕಟಣಾ ಗ್ರಂಥ 14 ಅಧ್ಯಾಯ 14 17 ವಚನ. 14-14 ಪ್ರಕಟಣಾ ಗ್ರಂಥ ಬೇಗ. ನಾನು ನೋಡಲಾಗಿ ಇಗೋ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನಂತಿದ್ದವನೊಬ್ಬನು ಕೂತಿರುವುದನ್ನು ಕಂಡೆನು. ಆತನ ತಲೆಯ ಮೇಲೆ ಚಿನ್ನದ ಕಿರೀಟವು, ಆತನ ಕೈಯಲ್ಲಿ ಹದವಾದ ಕುಡುಗೋಲು ಇದ್ದವು. ಆಗ ದೂತನಾದ ಮತ್ತೊಬ್ಬನು ದೇವಾಲಯದೊಳಗಿಂದ ಬಂದು ಮೇಘದ ಮೇಲೆ ಕುಳಿತಿದ್ದಾತನಿಗೆ, ಭೂಮಿಯ ಪೈರು ಮಾಗಿ ಒಣಗಿದೆ, ಕೊಯ್ಯುವ ಕಾಲ ಬಂತು, ನಿನ್ನ ಕುಡುಗೋಲನ್ನು ಹಾಕಿ ಕೊಯ್ಯಿ ಎಂದು ಮಹಾಶಬ್ದದಿಂದ ಕೂಗಿದನು. ನೀವು ಬೆಳೆನ ಕುಯ್ಯತಕ್ಕಂಥ ಒಂದು ಸಮಯ ಬರುವಾಗ ವಾಕ್ಯ ಹೇಳ್ತಿದೆ, ನಾನು ನೋಡಲಾಗಿ ಈಗ ಪ್ರಕಾಶಮಾನವಾದ ಒಂದು ಮೇಘವು ನನಗೆ ಕಾಣಿಸಿತು. ಆ ಮೇಘದ ಮೇಲೆ ಮನುಷ್ಯ ಕುಮಾರನ ರೀತಿಯಲ್ಲಿರತಕ್ಕಂಥವ್ರು ಕೂತಿದ್ದರು ಎಂಬುದಾಗಿ. ಅದು ಯೇಸು ಕ್ರಿಸ್ತ ದೇವರನ್ನ ಸೂಚಿಸುತ್ತದೆ ಮನುಷ್ಯ ಕುಮಾರನ ಎಂಬುದಾಗಿ. ಅಂದ್ರೆ ಅದರ ಅರ್ಥ ಏನಂತಂದ್ರೆ ನೀವು ಬೆಳೆನ ಹಾರ್ವೆಸ್ಟ್ ಅನ್ನ ಕೂಡಿಸುವಂತ ಸಮಯ ಬರುವಾಗ ನಿಮಗೋಸ್ಕರ ಮೇಘದ ಮೇಲೆ ಬಂದು ಕೂತಿರತಕ್ಕಂಥ ಮನುಷ್ಯ ಕುಮಾರನು ಅಲ್ಲೆಲೂಯ ಮೇಘದಿಂದ ಎದ್ದು ಅಲ್ಲೆಲೂಯ ಆ ಒಂದು ಹಾರ್ವೆಸ್ಟ್ ಅನ್ನ ಕೂಡಿಕೆ ತನ್ನ ಕೈಲಿರತಕ್ಕಂಥ ಕುಡುಗೋಲನ್ನ ಹಾಕಿ ಆ ಒಂದು ಹಾರ್ವೆಸ್ಟ್ ಅನ್ನ ಆ ಒಂದು ಬೆಳೆಯನ್ನ ಕೊಯ್ತಾನೆ ಎಂಬುದಕ್ಕೆ ಸತ್ಯವಿದೆ. ನೀವು ಆ ಪ್ರಕಾರವಾಗಿ ದೇವರು ನನಗೋಸ್ಕರ ಒಂದು ಕೊಯ್ಯುವಿಕೆನ ಇಟ್ಟಿದ್ದಾರೆ, ನಾನು ಅದನ್ನ ಕುಯ್ತೀನಿ ಎಂಬುದಾಗಿ, ದೇವರು ನನ್ನ ಮುಖಾಂತರವಾಗಿ ಇಟ್ಟಿರತಕ್ಕಂಥ ಹಾರ್ವೆಸ್ಟ್ ಅನ್ನ ನಾನೇ ಕುಯ್ತೀನಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿ ಖಂಡಿತವಾಗಿಯೂ ಮೇಘದ ಮೇಲೆ ಕೂತು ಬರತಕ್ಕಂಥ ಆ ನಿಮ್ಮ ದೇವರು ಅಲ್ಲೆಲೂಯ ನೀವು ಬೆಳೆಯನ್ನ ಕುಯ್ಯತಕ್ಕಂತಹ ಸಮಯದಲ್ಲಿ ನಿಮಗೆ ಸಹಾಯಕವಾಗಿ ಎದ್ದು ಬಂದು ನಿಮ್ಮ ಜೊತೆಗೆ ಆ ಬೆಳೆನ ಕುಯ್ಲಿಕ್ಕೆ ಅವರು ಸಹಾಯ ಮಾಡ್ತಾರೆ. ಯೋಹಾನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತ ದೇವರು ಹೇಳ್ತಾರೆ ಭೂಮಿಯಲ್ಲಿದ್ದಾಗ ಏನಂತಂದ್ರೆ ಅಲ್ಲೆಲೂಯ ನೀವು ಅಂದುಕೊಂಡಿದ್ದೀರಾ ಬೆಳೆ ಅಲ್ಲೆಲೂಯ ಏನಂತಂದ್ರೆ ಕುಯ್ಯುವಂತ ಕಾಲ ಬರುವಂತದ್ದು ಇನ್ನು 3-4 ತಿಂಗಳು ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಆಗಲ್ಲ, ನಿಮ್ಮ ಕಣ್ಣುಗಳನ್ನ ಎತ್ತಿ ನೋಡಿರಿ, ಹೊಲಗಳು ಈಗ ಏನಾಗಿದೆ ಅಂತಂದ್ರೆ ಬೆಳ್ಳಗಾಗಿವೆ, ಅವು ಕುಯ್ಲಿಗೆ ಬಂದಿದೆ ಎಂಬುದಾಗಿ, ಅದನ್ನ ಕುಯ್ಯಿರಿ ಎಂಬುದಾಗಿ ನಾನು ನಿಮಗೆ ಹೇಳ್ತೇನೆ ಎಂಬುದಾಗಿ ಸತ್ಯವೇದ ಬರೀತಿದೆ. ನೀವು ಅಂದ್ಕೊಂಡಿದ್ರಾ ಇನ್ನ 3-4 ತಿಂಗಳಲ್ಲಿ ಏನಾಗುತ್ತೆ ಸುಗ್ಗಿಯ ಕಾಲ ಬರ್ತದೆ, ಹಾರ್ವೆಸ್ಟ್ ಬರ್ತದೆ ಅಂತ ಅಂದ್ಕೊಂಡಿದ್ರ. ಆಗಲ್ಲ, ನಿಮ್ಮ ಕಣ್ಣುಗಳನ್ನ ಎತ್ತಿ ನೋಡಿರಿ ಅಲ್ಲೆಲೂಯ ಹೊಲಗಳೇನಾಗಿದೆ ಅಂತಂದ್ರೆ ಅದು ಕುಯ್ಲಿಗೆ ಬಂದಿದೆ, ಈಗ ಹೋಗಿ ಕುಯ್ಯಿರಿ ಎಂಬುದಾಗಿ ಸತ್ಯವೇದ ಹೇಳುತ್ತೆ. ಪೇತ್ರನ ದರ್ಶನಕ್ಕೆ ಬರುವಾಗ ಸತ್ಯವೇದ ಹೊಸ ಒಡಂಬಡಿಕೆ ಹೇಳುತ್ತೆ ಪೇತ್ರನೇ ಎದ್ದು ಕೊಯ್ದು ತಿನ್ನು ಎಂಬುದಾಗಿ ಸತ್ಯವೇದ. ಈ ಮುಂಜಾನೆ ವೇಳೆಯಲ್ಲಿ ಈ ವರ್ಷ ಮುಗಿದ್ರ ಒಳಗಡೆ ದೇವರು ನಿಮ್ಮ ಜೀವಿತಕ್ಕೆ ಒಂದು ಕುಯ್ಯುವಿಕೆನ ಇಟ್ಟಿದ್ದಾರೆ. ಆ ಕುಯ್ಯುವಿಕೆ ನಾವು ಅನುಭವಿಸುವಂತವರಾಗಿರ್ಬೇಕು. ಅಲ್ಲೆಲೂಯ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ಮಾತು ಹೇಳುತ್ತೆ, ಜ್ಞಾನೋಕ್ತಿಗಳು 25ನೇ ಅಧ್ಯಾಯದ 13ನೇ ವಾಕ್ಯಕ್ಕೆ ಬರುವಂತ ಸಮಯದಲ್ಲಿ ಆಪ್ತ ದೂತನು
ಅಲ್ಲೆಲೂಯ ಒಡೆಯನಿಗೆ ಹಿಮದ ಕಾಲದಲ್ಲಿ ಅವನು ಕೊಯ್ಲಿಕ್ಕೆ ಸಹಾಯ ಮಾಡ್ತಾನೆ ಎಂಬುದಾಗಿ. ಅದರ ಅರ್ಥ ಏನು ಅಂತಂದ್ರೆ ಅಲ್ಲೆಲೂಯ ದೇವರು ನಿಮ್ಮ ಜೀವಿತಕ್ಕೆ ಒಂದು ತಂಪಾಗಿರತಕ್ಕಂತ ಒಂದು ಕೊಯ್ಯುವಿಕೆನ ಇಟ್ಟಿದ್ದಾರೆ. ನಿಮ್ಮ ಜೀವಿತದಲ್ಲಿರತಕ್ಕಂತ ಎಲ್ಲ ಒಂದು ಏನು ಒಣಗಿರತಕ್ಕಂತ ಅನುಭವ ಏನಿದೆಯೋ, ಮರುಭೂಮಿಯ ಅನುಭವ ಏನಿದೆಯೋ, ಆ ಒಣಗಿರತಕ್ಕಂತ ಅನುಭವವನ್ನ ದೇವರು ತೆಗೆದುಹಾಕಿ ಆಪ್ತ ದೂತನು ತನ್ನ ಒಡೆಯನಿಗೆ ಸುಗ್ಗಿ ಕಾಲದಲ್ಲಿ ಸಹಾಯ ಮಾಡಿದಾಗೆ ಅಲ್ಲೆಲೂಯ ನಿಮ್ಮ ಜೀವಿತದಲ್ಲಿರತಕ್ಕಂತ ಆ ಒಣಗಿದ ಅನುಭವವನ್ನ ದೇವರು ತೆಗೆದುಹಾಕಿ ತಂಪಾಗಿರತಕ್ಕಂತ ಒಂದು ಕುಯ್ಯುವಂತ ಅನುಭವವನ್ನ ದೇವರು ತರ್ತಾರೆ ಎಂಬುದಾಗಿ. ಅಲ್ಲೆಲೂಯ ಈ ಸಂದೇಶವನ್ನು ಸಿದ್ಧ ಮಾಡುವಾಗ ಬಹಳ ಪ್ರಾಮುಖ್ಯವಾಗಿ ಇದ್ದಂತ 2 ವಾಕ್ಯವನ್ನು ಓದಿ ಪ್ರಾರ್ಥನೆ ಮಾಡೋಣ. ಅದರಲ್ಲಿ ಮೊದಲನೇ ವಾಕ್ಯ ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 9ನೇ ವಾಕ್ಯ. ರೋಮನ್ಗೆ ರಾಸಿನ ಪತ್ರಿಕಾ 9ನೇ ಅಧ್ಯಾಯ 9ನೇ ವಚನ. ಅದೇ ಬಹಳ ಪ್ರಾಮುಖ್ಯವಾಗಿ ಇವರ ಪ್ರಾರ್ಥನೆ ಮಾಡುವಾಗ ಹೇಳಿದಂತ ಒಂದು ಮಾತು ಓದಿದೆ. ರೋಮಾಪುರದವರಿಗೆ 9ನೇ ಅಧ್ಯಾಯದ 9ನೇ ವಚನ. ರೋಮಾಪುರದವರಿಗೆ 9:9. ಮುಂದಿನ ವರ್ಷದ ಇದೇ ಕಾಲದಲ್ಲಿ ನಾನು ಬರುವೆನು, ಆಗ ಸಾರಾಳಿಗೆ ಮಗನು ಇರುವನು ಎಂಬುವ ಮಾತು ವಾಗ್ದಾನವಾಗಿದೆಯಷ್ಟೇ. ಸ್ತೋತ್ರ. ಮುಂದಿನ ವರ್ಷ ಈ ಕಾಲವಾಗುವಾಗ ಮಾತೇನಂತಂದ್ರೆ ನಾನು ಬರುವೆನೆಂಬುದಾಗಿ. ಈ ವಾಕ್ಯದ ಮುಖಾಂತರವಾಗಿ ದೇವರು ಹೇಳುವಂತವರಾಗಿದ್ದಾರೆ. ಯಾರ್ಯಾರು ಈ ವಾಕ್ಯವನ್ನು ನಂಬ್ತಾರೋ ಅವರ ಮನೆಗಳಿಗೆ ದೇವರು ಬರ್ತಾನೆ. ಆ ವಾಕ್ಯ ಹಂಗೆ ಹೇಳುತ್ತೆ. ಏನಂತಂದ್ರೆ ಮುಂದಿನ ವರ್ಷ ಏನಂತಂದ್ರೆ ಸಾರಳೆ ನೀನು ನಂಬುದ್ರು ಸರಿ, ನೀನು ನಗಿತಾ ಇದ್ರು ಸರಿ, ನಮ್ಗೆ ಗೊತ್ತಿಲ್ಲ. ಆದ್ರೆ ದೇವರು ಹೇಳುವಂತವರಾಗಿದ್ದಾರೆ. ಏನಂತಂದ್ರೆ ಮುಂದಿನ ವರ್ಷ ಈ ಕಾಲ ಬರುವಾಗ ಏನಂತಂದ್ರೆ ನಾನು ಬರ್ತೇನೆ ಎಂಬುದಾಗಿ, ದೂತರನ್ನ ಕಳಿಸ್ತೇನೆ ಎಂಬುದಾಗಿ ಅಲ್ಲ. ಆ ದೇವರು ಮೋಶನ ಇಸ್ರಾಯೇಲ್ ಜನರನ್ನ ಬಿಡುಗಡೆ ಮಾಡ್ಕೊಂಡ್ ಬರ್ಲಿಕ್ಕೆ ಐಗುಪ್ತ ದೇಶಕ್ಕೆ ಕಳಿಸುವಂತ ಸಮಯದಲ್ಲಿ ದೇವರು ಮೋಶಗೆ ಹೇಳ್ತಾರೆ ಏನಂತಂದ್ರೆ ನನ್ನ ಜನರು 400 ವರ್ಷಗಳಿಂದ ಐಗುಪ್ತ ದೇಶದಲ್ಲಿ ಬಿಟ್ಟಿ ಕೆಲಸವನ್ನ ಮಾಡ್ತಿದ್ರೆ ಅವರ ಕಣ್ಣೀರು, ಅವರ ಗೋಳಾಟ, ಅವರ ಮೊರೆ ನನಗೆ ಕೇಳಿಸಿದೆ. ಅದಕ್ಕೋಸ್ಕರ ಅವರನ್ನ ಬಿಡುಗಡೆ ಮಾಡ್ಲಿಕ್ಕೆ ನಾನು ಈಗ ಇಳಿದು ಬಂದಿದ್ದೇನೆ. ಅವ್ರು ಹೇಳ್ತಾರೆ ಬಿಡುಗಡೆ ಮಾಡ್ಲಿಕ್ಕೆ ನಾನು ಇಳಿದು ಬಂದಿದ್ದೇನೆ, ಅದಕ್ಕೋಸ್ಕರ ನಿನ್ನನ್ನ ಕಳಿಸ್ತಾನೆ ಎಂಬುದಾಗಿ. ಅಂದ್ರೆ ನೀನು ಬಿಡುಗಡೆ ಮಾಡ್ತೀಯ ಅಂತಲ್ಲ, ನಾನು ಬಿಡುಗಡೆ ಮಾಡ್ತೀನಿ. ಆದ್ರೆ ನಾನು ಬಿಡುಗಡೆ ಮಾಡ್ಬೇಕಂತಂದ್ರೆ ನಿನ್ನ ಮುಖಾಂತರವಾಗಿ ನಾನು ಕಾರ್ಯ ಮಾಡ್ತೇನೆ ಎಂಬುದಾಗಿ. ಮೋಶೆ ಹೋಗಿ ಐಗುಪ್ತ ದೇಶದಲ್ಲಿ ದೇವರು ಹೇಳಿದ ಎಲ್ಲಾ ಪ್ರಕಾರವಾಗಿ ಮಾಡಿ ನೋಡ್ತಾರೆ. ಆದ್ರೆ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಆಗಲ್ಲ. ಯಾವಾಗ ಇಸ್ರಾಯೇಲ್ ಜನರಿಗೆ ಬಿಡುಗಡೆ ಆಗುತ್ತೆ ಅಂತಂದ್ರೆ ಒಂದು ಮಧ್ಯರಾತ್ರಿ ಯೆಹೋವನ ದೂತನು ಐಗುಪ್ತ ದೇಶದಲ್ಲಿ ಇಳಿದು ಬಂದು ಐಗುಪ್ತರ ಚೊಚ್ಚಲ ಎಲ್ಲಾ ಗಂಡು ಮಕ್ಕಳನ್ನ ಯಾವಾಗ ಸಂಹರಿಸ್ತಾರೋ ಆ ಮುಂದಿನ ದಿನನೇ ಆ ರಾತ್ರಿ ಕಳೆದಾದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅವರ ಜೀವಿತಕ್ಕೆ ಬಿಡುಗಡೆ ಬಂತು ಎಂಬುದಾಗಿ. ದೇವರು ಏನು ವಾಗ್ದಾನ ಮಾಡಿದ್ರು, ನಿನ್ನನ್ನ ನಾನು ಕಳಿಸ್ತಾ ಇದ್ದೇನೆ ಅಂದ್ರೆ ನಾನೇ ಇಳಿದು ಬಂದು ಏನ್ ಮಾಡ್ತೀನಿ, ಬಿಡುಗಡೆ ಮಾಡ್ತೀನಿ. ನಿನ್ನಿಂದ ಬಿಡುಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಆದ್ರೆ ಸಮಯ ಬಂದಾಗ ನಾನು ಇಳಿದು ಬರ್ತೇನೆ ಐಗುಪ್ತ ದೇಶದಲ್ಲಿ ಎಂಬುದಾಗಿ. ಅಶ್ಶೂರ್ ಪಾಳ್ಯದಲ್ಲಿ ಇಳಿದು ಬಂದಂತ ದೇವರು ನಿನ್ನ ಶತ್ರುವಿನ ಕ್ಯಾಂಪ್ ಅಲ್ಲಿ, ನಿನ್ನ ಎನಿಮಿಯ ಕ್ಯಾಂಪ್ ಅಲ್ಲಿ ಆತನ ಇಳಿದು ಬರ್ತಾನೆ ಎಂಬುದಾಗಿ. ಸಾರಳೆ ಮುಂದಿನ ವರ್ಷ ಈ ಸಮಯ ಬರುವಾಗ ನಾನು ನಿನ್ನ ಬಳಿಗೆ ಬರ್ತೇನೆ ಎಂಬುದಾಗಿ, ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ದೇವರು ಹೇಳುವಂತವರಾಗಿದ್ದಾರೆ. ಶತ್ರುವಿನ ಜೀವಿತಕ್ಕೆ ನಾಶವನ್ನ ತರಬೇಕೆಂಬುದಾಗಿ ಅನ್ಕೊಂಡಿದ್ದಾನೆ. ಏನಂತಂದ್ರೆ ನಾಳೆ ಮುಂಜಾನೆ ಆಗುವಾಗ ಏನ್ ಮಾಡ್ಬೇಕು, ನಾನು ಪೇತ್ರನನ್ನ ಕತ್ತಿಯಿಂದ ಕೊಲ್ಲಿಸಬೇಕೆಂಬುದಾಗಿ ಶತ್ರು ಅನ್ಕೊಂಡಿದ್ದಾನೆ. ಆದ್ರೆ ದೇವರು ನಾಳೆ ಸೂರ್ಯ ಹುಟ್ಟಿ ಬರೋದಕ್ಕಿಂತ ಮುಂಚಿತವಾಗಿ ವಾಕ್ಯ ಹೇಳಿದ ಪ್ರಕಾರ ದೇವರು ಅಪ್ಪಣೆ ಕೊಟ್ರೇನೆ ಸೂರ್ಯನ ಹುಟ್ಟಿ ಬರ್ತಾನೆ ಎಂಬುದಾಗಿ. ನಾಳೆ ಮುಂಜಾನೆ ಆಗುವಾಗ ಪೇತ್ರನ ಪ್ರಾಣಕ್ಕೆ ಹಾನಿ ಇರುವುದಾದ್ರೆ ಆ ರಾತ್ರಿ ವೇಳೆನೆ ಪೇತ್ರನಿಗೆ ಬಿಡುಗಡೆ ಎಂಬುದಾಗಿ. ಶತ್ರು ನಾಳೆ ಬೆಳಿಗ್ಗೆ ನಾನು ಕಾರ್ಯ ಮಾಡ್ತೀನಿ ಎಂಬುದಾಗಿ, ನಾಳೆ ಬೆಳಿಗ್ಗೆ ನಾನು ನಿಮಗೆ ಕೆಟ್ಟತನ ಮಾಡ್ತೀನಿ ಎಂಬುದಾಗಿ ಶತ್ರು ಆಲೋಚನೆ ಮಾಡಿದ್ರೆ, ಆದ್ರೆ ಆ ಬೆಳಕು ಬರುವುದಕ್ಕಿಂತ ಮುಂಚಿತವಾಗಿ, ಆ ಮುಂಜಾನೆ ಬರುವುದಕ್ಕಿಂತ ಮುಂಚಿತವಾಗಿ ಆ ರಾತ್ರಿಯಲ್ಲಿನೇ ದೇವರಿನ ಜೀವಿತಕ್ಕೆ ಏನು ಒಳ್ಳೆದನ್ನ ಮಾಡ್ಬೇಕು ಅನ್ಕೊಂಡಿದ್ರು, ಏನು ಬಿಡುಗಡೆನ ಕೊಡ್ಬೇಕು ಅನ್ಕೊಂಡಿದ್ರು ಅದನ್ನು ರಾತ್ರಿ ವೇಳೆ ಅನುಗ್ರಹಿಸುವಂತವರಾಗ್ತಾರೆ. ಶತ್ರು ಕಾಲವನ್ನ ಸಮಯವನ್ನ ನೋಡಿಕೊಂಡು ಅವನು ಆ ಕಾಲವನ್ನ ಸಮಯವನ್ನ ದಿನವನ್ನ ಫಿಕ್ಸ್ ಮಾಡ್ಕೊಂಡು ನಾನು ಈ ದಿನ ಈ ಸಮಯದಲ್ಲಿ ನಾಶವನ್ನ ತರ್ತೇನೆ ಎಂಬುದಾಗಿ ಅವನು ಅನ್ಕೊಂಡಿದ್ರೆ ಅಲ್ಲೆಲೂಯಾ ಆ ಮಾನನು ಆ ಪ್ರಕಾರವಾಗಿ ಅನ್ಕೊಂಡಿದ್ದ. ಏನಂತಂದ್ರೆ ಮೊರ್ದೆಕೈನ ಯೆಹೂದ್ಯ ಒಂದು ಜನಾಂಗವನ್ನ ನಾನು ನಾಶ ಮಾಡ್ತೇನೆ ಎಂಬುದಾಗಿ ಅವನು ಸಮಯವನ್ನ ಕಾಲವನ್ನ ನಿರ್ಧಾರ ಮಾಡ್ಕೊಂಡಿದ್ದಾರೆ. ಆದ್ರೆ ದೇವರು ಅವನ ಆಲೋಚನೆ ತಿರುಗಿಸಿ ಏನ್ ಮಾಡ್ತಿದ್ರೆ, ಆ ಒಂದು ಮೊರ್ದೆಕೈಗೆ ಒಳ್ಳೇದಾಗುವಾಗೆ ಅವನು ಸಿದ್ಧ ಮಾಡಿದಂತ ಗಲ್ಲು ಗಬ್ಬಕ್ಕೆ ಅದೇ ಆ ಮಾನ ಸಿಕ್ಕಿಕೊಳ್ಳುವಾಗೆ ಮಾಡುವಂತವರಾಗಿದ್ದಾರೆ. ಈ ಮುಂಜಾನೆ ವೇಳೆಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಏನಂತಂದ್ರೆ ನಾಳೆ ಬೇಗ ಕರೆದಾಗ, ನಾಳೆ ಮುಂಜಾನೆ ಆಗುವಾಗ ಶತ್ರು ನಿಮ್ಮ ಜೀವಿತಕ್ಕೆ ಕೇಡನ್ನ ಮಾಡ್ತೀನಿ ಅನ್ನುವಾಗ ಆ ಮುಂಜಾನೆ ಬರುವುದಕ್ಕಿಂತ ಮುಂಚಿತವಾಗಿನೇ ರಾತ್ರಿ ವೇಳೆ ನಿನಗೆ ಬಿಡುಗಡೆಗೋಸ್ಕರ ದೂತರನ್ನ ಕಳಿಸಿ ನಿನ್ನ ಪ್ರಾಣಕ್ಕೆ ಯಾವುದೇ ಹಾನಿ ಬರದ ಹಾಗೆ ಕಾಪಾಡಿಕೊಳ್ಳುವಂತ ಒಂದು ಪ್ರಾಣ ಪ್ರಿಯರು ನಮ್ಮ ಜೀವಿತಕ್ಕೆ ಇದ್ದಾನೆ ಎಂಬುದಾಗಿ. ಸಾರಳೆ ಮುಂದಿನ ವರ್ಷ ಈ ಕಾಲ ಬರುವಾಗ, ಈ ಸಮಯ ಬರುವಾಗ ನಾನು ನಿನ್ನ ಬಳಿಗೆ ಬರ್ತೇನೆ, ನಾನು ನಿನ್ನ ಮನೆಗೆ ಬರ್ತೇನೆ ಎಂಬುದಾಗಿ ಸತ್ಯವೇದ ಪುಸ್ತಕ ಹೇಳ್ತದೆ. ಏನಂದ್ರೆ ದರ್ಶನವನ್ನ ಕಂಡು ಬರತಕ್ಕಂತ ಪೇತ್ರನ ಬಳಿಗೆ ಕೊರ್ನೇಲನಿಂದ
ಆಳುಗಳು ಹುಡುಕಿಕೊಂಡು ಬಂದರು ಎಂಬುದಾಗಿ. ಅದರ ಅರ್ಥ ನಿನ್ನ ಮನೆನ ಹುಡುಕಿ ಜನರು ಬರ್ತಾರೆ ಎಂಬುದಾಗಿ. ನಿನ್ನ ಹುಡುಕಿ ದೇವರು ಬರುವಂತ ಸಮಯ ಬಂದಾಗ ನಿನ್ನ ಮನೆನ ಹುಡುಕಿ ಜನರು ಬರ್ತಾರೆ. ನಿನ್ನ ಮನೆಯ ಬಳಿಗೆ ನಿನ್ನ ಹೆಸರನ್ನ ಹುಡುಕಿ ಜನರು ಬರ್ತಾರೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ಕೊರ್ನೇಲನಿಗೆ ದೇವರು ದರ್ಶನ ತೋರಿಸಿದ ಆದ್ಮೇಲೆ ಕೊರ್ನೇಲ ದೂತನ ಕಳಿಸಿ ಏನ್ ಮಾಡ್ತಾರೆ ಅಂತಂದ್ರೆ ಪೇತ್ರನ ಕರೆದುಕೊಂಡು ಬನ್ನಿ ಎಂಬುದಾಗಿ ಅವ್ರು ಹೇಳುವಂತವರಾಗಿದ್ದಾರೆ. ಅಲ್ಲಿಯ ಪೇತ್ರರಿದ್ದಂತ ಮನೆಗೆ ಅವನ ಹೆಸರನ್ನ ಕೇಳ್ಕೊಂಡು ಅವನಿದ್ದಂತ ಊರಿಗೆ ಅವನಿದ್ದಂತ ಮನೆಗೆ ಆಳುಗಳು ಬಂದ್ರು. ಆ ಪ್ರಕಾರವಾಗಿ ಮುಂದಿನ ವರ್ಷ ಈ ಕಾಲ ಆಗುವಾಗ ಸಾರಳೆ ನಾವು ನಿನ್ನ ಬಳಿಗೆ ಬರ್ತೇನೆ ಎಂಬುದಾಗಿ ಹೇಳಿದ ದೇವರು. ಅಲ್ಲಿಯ ದೇವರು ಯಾವಾಗ ಬಂದು ಹೋಗ್ತಾರೋ ಅದಾದ ನಂತರ ನಡೆಯುವಂಥದ್ದು ಈ ಪ್ರಕಾರವಾಗಿರ್ತದೆ. ಜನರು ನಿನ್ನ ಹುಡುಕಿ ಬರ್ತಾರೆ ಎಂಬುದಾಗಿ, ಜನರು ನಿನ್ನ ಹೆಸರನ್ನ ಕೇಳಿ ನಿನ್ನ ಮನೆಯ ಹುಡುಕಿ ಬರುವಂತೆ ದೇವರು ಮಾಡುವಂತವರಾಗಿದ್ದಾರೆ. ಶತ್ರುವಿನ ಆಲೋಚನೆ ಅಲ್ಲಿಯ ನಾಳೆ ಬೆಳಿಗ್ಗೆ ಏನಾದ್ರು ನಾನು ಮಾಡ್ತೀನಿ ಎಂಬುದಾಗಿ ಅಲ್ಲ, ಆ ನಾಳೆ ಬೆಳಿಗ್ಗೆ ಸೂರ್ಯ ಬರುತ್ತಿನ ಮುಂಚಿತವಾಗಿ ಆ ರಾತ್ರಿ ವೇಳೆಯಲ್ಲಿ ದೇವರಿನ ಚಿಂತಕ್ಕೆ ಒಳ್ಳೆತನ ಮಾಡುವಂತವರಾಗಿದ್ದಾರೆ. ನಾವು ಪ್ರಾರ್ಥನೆ ಮಾಡೋಣ. ಒಪ್ಪಿಸಿಕೊಂಡು ಮಹಾಪರಿಶುದ್ಧ ಉಳ್ಳತನ ತಂದೆ, ನಮ್ಮೆಲ್ಲರ ಜೀವಿತಕ್ಕೆ ಒಂದು ಹೊಸ ಕುಯ್ಯುವಿಕೆನ ಇಟ್ಟಿದ್ದೀರ. ಪತನದಿಂದ ನಾಶವಾದಂತ ಜೀವಿತದಿಂದ ಸ್ವಾಮಿ, ಒಡೆಯಲ್ಪಟ್ಟಂತ ದರುಚನದಿಂದ ಸ್ವಾಮಿ ಅಪ್ಪ ಬ್ರೋಕೆನ್ ಹಾರ್ವೆಸ್ಟ್ ದೇವರೇ ರಾಜ, ಉನ್ನತ ಸ್ಥಿತಿಗೆ ಬದಲಾಯಿಸುವ ದೇವರು. ನಮ್ಮ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಅನ್ನ ಅಪಾಸ್ತೋತ್ರ ನಿನಗೆ ಸರಿಸಮವಾಗಿ ಕೂತುಕೊಳ್ಳುವಂತೆ ಮಾಡುವ ದೇವರಾಗಿದ್ರ. ಯೋಬನ ಪುಸ್ತಕದಲ್ಲಿ ಹೇಳ್ತದೆ ಏನಂತಂದ್ರೆ, ನಾನು ದೇವರೊಟ್ಟಿಗೆ ಕೂತು ಅಧಿಕಾರವನ್ನು ನಡೆಸುವವನೆಂಬುದಾಗಿ. ಆ ಪ್ರಕಾರವಾಗಿ ನಿನ್ನೊಟ್ಟಿಗೆ ಕೂರಿಸಿ ಸಿಂಹಾಸನದ ಮೇಲೆ ಅಧಿಕಾರವನ್ನು ಚಲಾಯಿಸುವಂತೆ ಮಾಡುವ ದೇವರು ನೀವು ಆಗಿದ್ದೀರಾ. ಈ ಮುಂಜಾನೆಗಳಲ್ಲಿ ಆಲಯದಲ್ಲಿ ಬಂದಿರುವಂತಹ ಪ್ರತಿಯೊಬ್ಬರನ್ನ, ಈ ಸ್ವರವನ್ನ ಕೇಳ್ತಕ್ಕಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಸ್ವಾಮಿ ಒಂದು ಹಾರ್ವೆಸ್ಟ್ ಅವರು ಕೊಯ್ಯುವಂತೆ, ಒಂದು ಸುಗ್ಗಿಯನ್ನ ಅವರು ಕೊಯ್ಯುವಂತೆ ಸಹಾಯ ಮಾಡು. ಅವರ ಜೀವಿತ ಯಾವ ರೀತಿಗೆ ಹಾಳಾಗಿದ್ರು, ಯಾವ ರೀತಿಗೆ ನಾಶವಾಗಿದ್ರು, ಅವರ ಜೀವಿತ ಯಾವ ರೀತಿಗೆ ಪತನವಾಗಿದ್ರು, ಆ ನಾಶದಿಂದ ಆ ಪತನದಿಂದ ದೇವರು ಬಿಡುಗಡೆ ಮಾಡಿ ಎಂಬುದಾಗಿ, ಆ ಪ್ರತಿಯೊಬ್ಬನ ಉನ್ನತ ಸ್ಥಿತಿಗೆ ನಿಲ್ಲಿಸಿರಿ ಎಂಬುದಾಗಿ ದೇವರೇ ರಾಜ ಸಹಾಯ ಮಾಡಿ ಎಂಬುದಾಗಿ ಈ ಪ್ರಾರ್ಥನೆ ನಿಮ್ಮ ಕರಗಳಿಗೆ ತರುತ್ತೇವೆ. ಅಪ್ಪ, ನಾವು ದೇವರ ಪರಿಶುದ್ಧಾತ್ಮನ ದುಃಖ ಪಡಿಸಿದ ಹಾಗೆ ದೇವರೇ ರಾಜ ಬದುಕಲಿಕ್ಕೆ ಸಹಾಯ ಮಾಡಿ ಕೃಪೆಯಲ್ಲಿ ಭದ್ರಪಡಿಸಿ ಎಂಬುದಾಗಿ ಪ್ರತಿಯೊಬ್ಬರ ನಿನ್ನ ಕರಗಳಿಗೆ ಒಪ್ಪಿಸಿಕೊಡ್ತಾ ನಜರೇತಿನ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ತಂದೆ. ಆಮೆನ್. ಆಮೆನ್.